ಈ ವಾರ ಬಿಗ್ ಬಾಸ್ ಮನೆಯಿಂದ ಜಾನ್ವಿ ಔಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಗೆ ಮಾಜಿ ಸ್ಪರ್ಧಿಗಳು ಅತಿಥಿಗಳಾಗಿ ಬಂದ್ಮೇಲೆ ಮತ್ತಷ್ಟು ರಣರೋಚಕವಾಗಿದೆ ದೊಡ್ಡ ಮನೆಯ ಸ್ಪರ್ಧಿಗಳನ್ನ ಕೆರಳಿಸಿ ಕೆಂಡ ಮಾಡಿದ್ರು ಮಾಜಿ ಸ್ಪರ್ಧಿಗಳು. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ರಘು, ಧ್ರುವಂತ್, ಅಶ್ವಿನಿ ಗೌಡ, ಮಾಳು, ಜಾನ್ವಿ, ಕಾವ್ಯ ಹಾಗೂ ಗಿಲ್ಲಿ ನಾಮಿನೇಟ್ ಆಗಿದ್ರು. ಎಲ್ಲರೂ ಈ ವಾರ ಉತ್ತಮವಾಗಿ ಆಟವಾಡಿದ್ರು. ಇವರ ಪೈಕಿ ಇದೀಗ ಜಾನ್ವಿ ಮನೆಯಿಂದ ಹೊರ ಬಂದಿದ್ದಾರೆ. ಆರಂಭದಿಂದಲೂ ತಮ್ಮ ಡೈಲಾಗ್ಗಳ ಮೂಲಕ ಪ್ರಬಲ ಸ್ಪರ್ಧಿ ಎನ್ನುವಂತೆ ಆಟವಾಡಿದ್ರು ಜಾನ್ವಿ. ಅಚ್ಚರಿ ಅಂದ್ರೆ ಈ ವಾರ ಘಟಾನುಘಟಿ ಸ್ಪರ್ಧಿಗಳೇ ಮನೆಯಿಂದ ಹೊರಬರಲು ನಾಮಿನೇಟ್ ಆಗಿದ್ರು. ಜಾನ್ವಿ ಔಟ್ ಆಗಿರೋದು ಅವರ ಫ್ಯಾನ್ಸ್ಗೆ ಶಾಕ್ ಆಗಿದೆ. ಅಶ್ವಿನಿ ಗೌಡ ಗೆಳತಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಮೊದಲಿನಿಂದಲೂ ನಿಯಮವನ್ನ ಪದೇ ಪದೇ ಮುರಿಯುತ್ತಿದ್ದ ಸ್ಪರ್ಧಿಗಳು ಅಂದ್ರೆ ಅದು ಅಶ್ವಿನಿ ಹಾಗೂ ಜಾನ್ವಿ. ಇವರಿಬ್ಬರು ಜೀವದ ಗೆಳತಿಯರು ಎಂಬುದು ಅಷ್ಟೇ ಸತ್ಯ. ಸಾಕಷ್ಟು ಬಾರಿ ಜಗಳ ಮಾಡಿಕೊಂಡಿದ್ರು, ಮತ್ತೆ ಒಂದಾಗುತ್ತಿದ್ರು. ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳಲ್ಲಿ ಒಂದು ಪಿಸು ಧ್ವನಿಯಲ್ಲಿ ಮಾತನಾಡುವಂತಿಲ್ಲ ಎಂಬುದು. ಮೈಕ್ ಧರಿಸದೆ ಯಾರು ಮಾತನಾಡುವಂತಿಲ್ಲ. ಆದ್ರೂ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಈ ಹಿಂದೆ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿ ಮೈಕ್ ಇಲ್ಲದೆ ಮಾತನಾಡಿ ಸುದೀಪ್ ಅವರ ಬಳಿ ಕ್ಲಾಸ್ ತೆಗೆದುಕೊಂಡಿದ್ದು ಇದೆ. ಎರಡನೇ ಬಾರಿ ಮತ್ತದೇ ತಪ್ಪು ಮಾಡಿದಾಗ ನೇರವಾಗಿ ನಾಮಿನೇಟ್ ಕೂಡ ಆಗಿದ್ರು. ಚಾನೆಲ್ ವಿರುದ್ಧವೇ ಗುಡುಗಿದ್ದ ಅಶ್ವಿನಿ. ಹೌದು, ಜಾನ್ವಿ ಬಂದಾಗಿನಿಂದ ಪತಿಗೆ ಡಿವೋರ್ಸ್ ಕೊಟ್ಟಿರುವುದಕ್ಕೆ ಸಂಬಂಧಿಸಿದಂತೆ ಅವರು ನೀಡಿರೋ ಹೇಳಿಕೆ ಬಳಿಕ ಇವರ ವಿರುದ್ಧ ಪತಿ ಮೀಡಿಯಾಗಳಲ್ಲಿ ಮಾಡಿರುವ ವೈಯಕ್ತಿಕ ನಿಂದನೆ ಎಲ್ಲವೂ ಭಾರಿ ಸುದ್ದಿಯಾಗುತ್ತಲೇ ಇತ್ತು. ತಮ್ಮ ದೃಷ್ಟಿಯಲ್ಲಿ ಯಾರು ಎಲಿಮಿನೇಟ್ ಆಗಬೇಕಿತ್ತು ಅವರು ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಎನ್ನುವುದು ಜಾನ್ವಿಯವರ ಆರೋಪವಾಗಿತ್ತು. ಅವರನ್ನ ವಾಹಿನಿಯೇ ಸೇವ್ ಮಾಡುತ್ತಿದೆ ಎಂದು ಹೇಳಿ ಪ್ರೇಕ್ಷಕರ ಕೆಂಗಣ್ಣಿಗೂ ಗುರಿಯಾಗಿದ್ರು ಜಾನ್ವಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.